ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಲಾಸ್ಟ್ ವ್ಲಾಗ್ನಲ್ಲಿ ನೀವು ನೋಡಿದ್ರಿ, ಸಂಡೇ ವ್ಲಾಗ್ನಲ್ಲಿ ನಾನು ಮೂಗು ಚುಚ್ಚಿಸ್ಕೊಳ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದೆ. ಬಟ್ ಅವಾಗ ಆಚಾರ್ಯ ಅಂಗಡಿ ಯಾವುದೂ ಕೂಡ ತೆಗ್ದಿರಲಿಲ್ಲ. ಸುಮಾರು ಸುತ್ತಿದ್ವಿ, ಬಟ್ ಎಲ್ಲೂ ಕೂಡ ನಮಗೆ ಬಾಗಿಲು ತೆಗ್ದಿರಲಿಲ್ಲ ಅಂತ ಹೇಳಿ ಅವತ್ತು ಮಾಡಿಸ್ಕೊಳಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ನಾನು ಮಾರನೇ ದಿವಸ ಚುಚ್ಚಿಸ್ತೀನಿ ಅಂತ ಹೇಳಿದ್ದೆ. ಆಗಲೂ ಆಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಮಕ್ಕಳದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇತ್ತು ಸ್ಕೂಲ್ದು. ಹಾಗಾಗಿ ನಾವೆಲ್ಲ ಅದರಲ್ಲಿ ಬ್ಯುಸಿ ಆಗಿದ್ವಿ. ಹಾಗಾಗಿ ಇವತ್ತು ಬುಧವಾರ, ಇವತ್ತು ನಾವು ಆಚಾರ್ಯ ಅಂಗಡಿ ತೆಗ್ದಿರುತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನೋಡೋಣ, ಈಗ ತೆಗ್ದಿದ್ರೆ ಇವತ್ತು ಮೂಗು ಚುಚ್ಚಿಸೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗೆ, ಒಂದು ಸ್ವಲ್ಪ ಭಯನೂ ಆಗ್ತಾ ಇದೆ ಅವತ್ತಿನ ಥರನೇ ಮತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಬನ್ನಿ ಫ್ರೆಂಡ್ಸ್. ಫೈನಲಿ ನಾವು ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀವಿ, ಆಚಾರ ಅಂಗಡಿಗೆ. ಸೊ ತೆಗ್ದಿತ್ತು. ಅದು ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾವು ಬರ್ತಿದ್ದ ಹಾಗೇ ಇನ್ನೇನು ಕ್ಲೋಸ್ ಆಗ್ತಾಯಿತ್ತು. ಅವ್ರು ಏನಿದ್ದಾರೆ ಮೂಗು ಚುಚ್ಚಿದ್ರಲ್ಲ, ಅವರು ಆಗ್ತಾನೆ ಬೈಕ್ ಹತ್ತಿದ್ರು ಹೊರಡೋದಕ್ಕೆ. ಬಟ್ ನಾವು ಅಲ್ಲಿ ನಿಂತ್ಕೊಂಡ್ವಿ. ಏನಕ್ಕೆ ಅಂತ ಕೇಳಿದ್ರು, ಈ ಥರ ಮೂಗು ಚುಚ್ಚಿಸ್ಬೇಕು ಅಂತ ಹೇಳಿದ ತಕ್ಷಣ ಓ ಹೌದಾ ಆಯಿತು ಬನ್ನಿ ಅಂತ ಹೇಳಿ ಮತ್ತೆ ಒಳಗೆ ಬಾಗಿಲು ತೆಗೆದು ನಮ್ಮನ್ನ ಕರ್ಕೊಂಡು ಹೋದರು. ಸೊ ನಾನೀಗ ಒಳಗೆ ಕೂತ್ಕೊಂಡ್ಮೇಲೆ ನಾನು ಮೂಗು ಚುಚ್ಚಿಸ್ಕೊಳ್ಳೋದ್ರ ಬಗ್ಗೆ ನನಗಿರೋ ಭಯ ಎಲ್ಲನೂ ಕೂಡ ಹೇಳ್ತಿದ್ದೆ. ಅವ್ರು ಅದನ್ನೇ ಹೇಳ್ತಾಯಿದ್ರು, ಗನ್ ಶಾಟ್ ಬಗ್ಗೆ ಹೇಳ್ತಾಯಿದ್ರು, ಅದು ಒಳ್ಳೆಯದಲ್ಲ ಅಂತ ಹೇಳಿ. ಏಕೆಂದರೆ ಆ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಗಿದೆ. ನಿಮಗೂ ಕೂಡ ಗನ್ ಶಾಟಿಂದ ಏನಾದ್ರು ತೊಂದರೆ ಆಗಿದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಮದುವೆ ಆದ ಹೊಸರಲ್ಲಿ, ಅಂದರೆ ಮದುವೆಗೆ ಅಂತಲೇ ನಾನು ಒಂದು ಕಿವಿಗೆ 3 ಕಡೆ ಚುಚ್ಚಿಸಿದ್ದೆ ಫ್ರೆಂಡ್ಸ್. ಆದರೆ ಅಷ್ಟು ಕೂಡ ನನಗೆ ಎಲ್ಲ ಫ್ಲಾಪ್ ಆಗೋಯಿತು. ಯಾಕೆ ಅಂತಂದರೆ ಎಲ್ಲ ಕೂಡ ಗಾಯ ಆಗಿ ಅವರು ಸರಿಯಾಗಿ ಚುಚ್ಚಿದೇನೆ ತುಂಬಾ ಒದ್ದಾಡ್ಬಿಟ್ಟೆ. ಸೊ ಮದುವೆ ಆಗಿ 1 ತಿಂಗಳಾದಮೇಲೆ ಎಲ್ಲನೂ ಕೂಡ ನಾನು ಏನೇನು ನಾನು ಬುಗುಡಿ ಎಲ್ಲ ಹಾಕ್ಸಿದ್ದೆ ಅದನ್ನೆಲ್ಲ ತೆಗೆದುಬಿಟ್ಟೆ. ತೂತು ಮುಚ್ಕೊಳ್ಳೋವರೆಗೂ ವೆಯ್ಟ್ ಮಾಡಿದೆ. ಈ ರೀತಿ ಎಲ್ಲ ತುಂಬ ನಾನು ಒದ್ದಾಡ್ಬಿಟ್ಟಿದ್ದೆ. ಹಾಗಾಗಿ ಅದು ಒಂದು ಕಾರಣ, 2 ವರ್ಷದಿಂದ ನಾನು ವೆಯ್ಟ್ ಮಾಡೋದಕ್ಕೆ. ಅದನ್ನು ಕೂಡ ನಾನು ಖಂಡಿತ ಹೇಳಲೇಬೇಕು. ಸೊ ಅದನ್ನೆಲ್ಲ ಅವ್ರಿಗೆ ಹೇಳಿದೆ. ಅವರು ಖಂಡಿತವಾಗ್ಲೂ ನೀವೇನು ಹೆದರ್ಕೋಬೇಡಿ, ಯಾವುದೇ ಆಯಿಂಟ್ಮೆಂಟ್ ಆಗಲಿ ಇಂಜೆಕ್ಷನ್ ಇಲ್ಲದೆ ನಾನು ಚುಚ್ತೀನಿ ಅಂತ ಹೇಳ್ತಾ ಹೋದರು. ಸೊ ಡೀಟೇಲ್ಸ್ ಎಲ್ಲ ನಾನು ಮುಂದೆ ನಿಮಗೆ ಹೇಳ್ತೀನಿ. ಈಗ ಅವರು ನನಗೆ ನೀಟಾಗಿ ಮೂಗನ್ನ ಚುಚ್ಚಿದ್ರು. ಖಂಡಿತವಾಗ್ಲೂ ನಮಗೇನಾದರೂ ಈ ಅಂಗಡಿ ಅಥವಾ ಅವರು ಮಿಸ್ ಆಗಿದ್ದಿದ್ರೆ ತುಂಬಾ ನಾನು ಬೇಜಾರಾಗ್ತಾಯಿತ್ತು. ಯಾಕೆಂದರೆ ಇಷ್ಟು ಚೆನ್ನಾಗಿ ಚುಚ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಹೇಗಿದೆ ನನ್ನ ಈ ಒಂದು ಮೂಗು ಚುಚ್ಚಿಸ್ಕೊಳ್ಳೋ ಅಂಥ ಜರ್ನಿ ಅಂತ. ಕರೆಕ್ಟಾಗಿದೆ ಅಲ್ಲ, ಕರೆಕ್ಟಾಗಿದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಕಾಣಿಸುತ್ತೆ. ಅದು ಅಲ್ಲಿ ಚುಚ್ಕೊಡ್ತದೆ. ಈಗ ನೀವು ನೋಡ್ಬೋದು, ನೀಟಾಗಿ ಮಾರ್ಕ್ ಮಾಡ್ತಾರೆ. ಫಸ್ಟು ಮಾರ್ಕ್ ಮಾಡಿ ನಮಗೆ ತೋರಿಸ್ತಾರೆ ಹೇಗಿದೆ, ಸರಿಗಿದೆಯಾ ಅಂತ ಹೇಳಿ. ಅವ್ರು ಮಾಡಿದ್ದು ನೀಟಾಗಿತ್ತು. ಸೊ ಅವ್ರ ಪ್ರಕಾರವಾಗಿ ನಾನು ಚುಚ್ಚಿಸ್ತಾ ಇದ್ದೀನಿ. ಪಿನ್ ಪಾಸ್ ಆಗುತ್ತೆ. ನೀವು ಹಾರ್ಡ್ ಮಾಡಿದಷ್ಟು ಸ್ಕಿನ್ ಹಾರ್ಡ್ ಆಗುತ್ತೆ. ನೀವು ಗಟ್ಟಿ ಇಡೋದಷ್ಟು ಪಿನ್ ಪಾಸ್ ಆಗಲ್ಲ. ಸುಮ್ಮನೆ ಇದ್ಬಿಡು, ಏನು ಬೇಡಿ. ಏನಾದರೂ ನಿಮಗೆ ನೋವು ಜಾಸ್ತಿ ಆದಾಗ ತಲೆ ಸುತ್ತ ಅಭ್ಯಾಸ ಏನಾದರೂ ಮುಂಚೆಯಿಂದ ಇದೆಯಾ? ಅಂಥದ್ದೇನಿಲ್ಲ ತಾನೆ. ಅಲ್ಲ, ಅವ್ರು ಹಿಡ್ಕೋಬೇಕು ಕೇಳಿದ್ರಲ್ಲ, ಹಂಗೇನಾದ್ರೂ ಆದರೆ ಮುಂಚೆಯಿಂದ ಅವರಿಗೆ ನಿಮಗೆ ಗೊತ್ತಿದ್ದಿದ್ರೆ ಇಟ್ಕೊಳ್ಳಿ. ಹಾಂ, ಅಲ್ಲ ಒಬ್ಬೊಬ್ರಿಗೆ ಏನಾಗುತ್ತೆ, ನೋವು ಜಾಸ್ತಿ ಆಗಿದ ತಕ್ಷಣ ತಲೆ ಸುತ್ತ ಅಭ್ಯಾಸ ಇರುತ್ತೆ, ಅದಕ್ಕೆ ಕೇಳಿದೆ. ಆಯ್ತು, ಹಿಡಿಬೇಡಿ. ಬಂತು. ಆರಾಮಾಗಿ ಕೂತ್ಕೊಳ್ಳಿ.
ಟೈಟ್ ಮಾಡಬೇಕಿರಿ. ಕೊಡಪ್ಪ ಸಾಕು. ಈಗ ನೋವಾಗಲ್ಲ. ಏನು ಹಚ್ಬೇಡಿ ಅದಕ್ಕೆ. ಒಂದು 3 ದಿನ ಉಗುರು ಹಚ್ಬೇಡಿ ಸಾಕು. ಏನು ನಾವೇ ಆಗುತ್ತೆ. ಒಂದು 3 ದಿನ ಉಗುರು ತಾಕ್ಸ್ಬೇಡಿ. ನಿಮಗೆ ಆದ್ರೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೊಳ್ಳಿ. ಅದು ಬಿಟ್ರೆ ಬೇರೆ ಏನೂ ಮಾಡಬೇಡಿ. ಸರಿಗಿದೆ ಸರಿಗಿದೆ. ಥ್ಯಾಂಕ್ ಯು. ಇಷ್ಟಕ್ಕೆ ಎಷ್ಟು ದಿವಸದಿಂದ. Oh my god. ಫ್ರೆಂಡ್ಸ್, ಹೇಗಿದೆ ವಿಡಿಯೋ ಎಲ್ಲ ನೋಡಿದ್ರಿ? ತುಂಬಾ ಹೆದರ್ಕೊಂಡಿದ್ದೆ. ನಿಜ ಹೇಳಬೇಕು ಅಂದರೆ ಒಂದು 2 ಸೆಕೆಂಡ್ಸ್ ಅಷ್ಟೇ ನನಗೆ ನೋವಾಗಿದ್ದು. ಅದು ಬಿಟ್ಟರೆ ನನಗೆ ಖಂಡಿತವಾಗ್ಲೂ ಇನ್ನೂ ಚುಚ್ತಾರೇನೋ, ಇನ್ನೂ ನೋವಾಗುತ್ತೇನೋ ಅಂತ ಕಾಯ್ತಾ ಇದ್ದೆ. ಬಟ್ ಏನು ಇಲ್ಲ, ಆಗೋಯ್ತು ಅಂತ ಹೇಳಿದ್ರು. ನಿಜವಾಗ್ಲೂ ನನ್ನಷ್ಟು ಹೆದರ್ಕೊಳ್ಳೋರು ಯಾರು ಇದ್ದರೆ ಆರಾಮಾಗಿ ನೀವು ಚುಚ್ಚಿಸ್ಕೊಳ್ಬೋದು. ಅದು ಇವರು ನಿಜವಾಗ್ಲೂ ತುಂಬ ತಿಳ್ಕೊಂಡಿರೋರು ಅಂತ ಅಲ್ಲೇ ಗೊತ್ತಾಗೋಯ್ತು. ಅವ್ರು ಹೋಗ್ತಾನೆ ಹೇಳಿದ್ರು, ಧೈರ್ಯ ತುಂಬಿದ್ರು. ಏನು ಹೆದರ್ಕೋಬೇಡಿ, ಯಾವ ಆಯಿಂಟ್ಮೆಂಟ್ ಆಗಲಿ ಇಂಜೆಕ್ಷನ್ ಆಗಲಿ ಏನೂ ಬೇಡ. ಆರಾಮಾಗೆ ನೀವು ಕೂತ್ಕೊಳ್ಳಿ, ಬಿಗಿ ಹಿಡಿಬೇಡಿ ದೇಹನ, ಆರಾಮಾಗಿ ಕೂತ್ಕೊಳ್ಳಿ ಅಷ್ಟೇ. ನಿಮಗೇನು ಪೇಯ್ನ್ ಆಗಲ್ಲ. ಆದರೆ ಆ ರೀತಿ ನಾನು ಚುಚ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳುವಾಗಲೇ ಒಂಥರ ನನಗೆ ನಂಬಿಕೆ ಬಂತು. ಆದರೂ ಒಂದು ಭಯ ಇರುತ್ತಲ್ವ, ಅದೇ ಭಯದಲ್ಲಿ ಕೂತ್ಕೊಂಡೆ ಫ್ರೀ ಬಿಟ್ಟೆ ನಾನು ಬಾಡಿನ. ಆವಾಗ ನನಗೆ ಅವರು ಚುಚ್ಚಿದ್ದು ಇನ್ನೇನು ನೋವ್ತಾ ಇದೆ ಅಂತ ಅನ್ನೋಷ್ಟರಲ್ಲೇ ಮುಗ್ದೇ ಹೋಗಿತ್ತು. ನಿಜವಾಗ್ಲೂ ತುಂಬಾ ನನಗೆ ಖುಷಿ ಆಯಿತು. ನೀವೇನಾದರೂ ಚುಚ್ಚಿಸ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದು ಯಾವ ಅಂಗಡಿ ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅದು ಅಡ್ರೆಸ್ ಎಲ್ಲನೂ ಕೂಡ ನಾನು ನಿಮಗೆ ನೀಟಾಗಿ ಬೇಕಾದರೆ ಡೀಟೇಲ್ಸ್ ಬೇಕಿದ್ದರೆ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿ ಚುಚ್ಚಿದ್ರು ಅಂತಲೇ ಹೇಳಬೇಕು. ಯಾವುದೇ ರೀತಿ ಭಯ ಪಟ್ಕೊಳ್ಳೋವಂಥದ್ದು ಏನೂ ಇಲ್ಲ. ಹಾಗೆಯೇ ಎಲ್ಲಿ ಚುಚ್ಚಿದ್ರೆ ನೋವಾಗೋದಿಲ್ಲ, ಎಲ್ಲಿ ಚುಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಕೂಡ ಅವರು ನೀಟಾಗಿ ಹೇಳಿದ್ರು. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೇಲ ಕೆಳಗ ಅಂತ ನಾವು ಅನ್ಕೋತಾ ಇರ್ತೀವಿ, ಬಟ್ ಅವ್ರು ನಮ್ಮ ಮುಖಕ್ಕೆ ಯಾವ ರೀತಿ ಎಲ್ಲಿ ಚುಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅವರು ನೀಟಾಗಿ ನೋಡಿ ಅದನ್ನು ಟೆಸ್ಟ್ ಮಾಡಿ ಮೂಗ್ನೆಲ್ಲ ಹೀಗೆ ಪ್ರೆಸ್ ಮಾಡಿನೇ ಅವ್ರು ನೋಡಿ ನನಗೆ ಚುಚ್ಚಿದ್ದು. ತುಂಬಾ ಖುಷಿ ಆಯಿತು. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತಿದೆ. ಎಲ್ಲರೂ ಅಮ್ಮನೂ ಕೂಡ ಬಂದಿದ್ದಾರೆ. ಅಮ್ಮ, ಮಕ್ಕಳು, ಪ್ರಸನ್ನ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಏನು ಅನ್ನಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದ್ಯಾ? ಪ್ರಸನ್ನ ಸೂಪರ್. ಹೌದಾ? ಥ್ಯಾಂಕ್ ಯು. ತುಂಬಾ ಸೂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಂಗಾರಪೇಟೆ ಚಾಟ್ಸ್ ಅದಕ್ಕೆ ನನಗೂ ಖುಷಿ ಆಯಿತು. ನನಗೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಅನ್ನಿಸ್ತಾ ಇದೆ. ಸೊ ಇವತ್ತಿನ ವ್ಲಾಗಲ್ಲಿ ಈ ರೀತಿ ನಾನು ಮೂಗು ಚುಚ್ಸೋವಂಥ ವ್ಲಾಗ್ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದೆ. ಫೈನಲಿ ಮೂಗು ಚುಚ್ಚಿಸಿ ಆಯಿತು. 2 ವರ್ಷದಿಂದ ಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಈಗ ಅದು ನನ್ನ ಖುಷಿ, ನನ್ನ ಆಸೆ ಎಲ್ಲ ನೆರವೇರ್ತು ಅಂತ ಹೇಳಬೇಕು. ಸೊ ನನ್ನ ಮೂಗು ಬಟ್ ಡಿಸೈನು ಕೂಡ ನೀವು ನೋಡಿದ್ದೀರಾ. ಇದು ನನಗೆ ಸೂಟ್ ಆಗ್ತಿದೆಯಾ ಇಲ್ವಾ, ನಿಮ್ಗೇನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ
ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ನನ್ನ ಈ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಥವಾ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಮಸ್ಕಾರ.